ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವು ಇವಾಗ ತ್ರ್ಯಂಬಕೇಶ್ವರ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಟೈಮ್ ಬಿಟ್ಟು 6 o'clock ಆಗ್ತಾ ಇದೆ. ತ್ರ್ಯಂಬಕೇಶ್ವರ ದೇವಸ್ಥಾನ ಇದು ಮಹಾರಾಷ್ಟ್ರದ ನಾಸಿಕ್ ಹತ್ರ ಬರುತ್ತೆ. ಸುಮಾರು 28 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಗೋದಾವರಿ ನದಿ ಹರಿಯುವ ಬ್ರಹ್ಮಗಿರಿ ಎಂಬ ಪರ್ವತದ ಬಳಿ ಇದೆ. ತುಂಬಾ ಹಳೆಯ ದೇವಾಲಯ. ತ್ರ್ಯಂಬಕೇಶ್ವರ ದೇವಾಲಯವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದನ್ನು ಹೊಂದಿರುವ ಧಾರ್ಮಿಕ ಕೇಂದ್ರವಾಗಿದೆ. ತ್ರ್ಯಂಬಕೇಶ್ವರ ನಗರವು ಬ್ರಹ್ಮಗಿರಿ ಬೆಟ್ಟದ ಬುಡದಲ್ಲಿದೆ. ಇದರ ಎತ್ತರ ಸಮುದ್ರ ಮಟ್ಟದಿಂದ 3000 ಅಡಿ ಎತ್ತರದಲ್ಲಿದೆ ಅಂತ ಹೇಳ್ತಾರೆ. ಎರಡು ವಾರದಿಂದ ಇಲ್ಲಿ ತುಂಬಾ ಮಳೆ ಆಗ್ತಾ ಇತ್ತು. ಇವಾಗ ಸ್ವಲ್ಪ 1-2 ದಿನ ಮಳೆ ಕಡಿಮೆ ಆಗಿದೆ. ಆದರೂ ತುಂಬಾ ಕಪ್ಪು ಮೋಡಗಳಿವೆ. ಆದ್ರೂ ಒಂದು ಸ್ವಲ್ಪ ಹನಿ ಆಗಿ ಮಳೆ ಬರ್ತಾ ಇತ್ತು. ಇದು ನಮ್ದು 2ನೇ ವಿಸಿಟ್. ಫಸ್ಟ್ ಹೋಗಿದ್ವಿ, ತುಂಬಾ ಮಳೆ ಇತ್ತು. ಇವಾಗ ಮಳೆ ಇಲ್ದಾಗ ಒಂದ್ಸಲ ಹೋಗಿ ನೋಡ್ಬೇಕಂತ ಹೋಗ್ತಾ ಇದ್ವಿ. ಮೊದಲ ಸಲ ಹೋದಾಗ ತುಂಬಾ ಮಳೆ ಇತ್ತು, ಹಾಗಾಗಿ ಚೆನ್ನಾಗಿ ದರ್ಶನ ಆಗಿರ್ಲಿಲ್ಲ. ಅಷ್ಟೊಂದು ಮಳೆ ಗಾಳಿ ತುಂಬಾ ಬೀಸ್ತಾ ಇತ್ತು. ಇದು ಶಿವನಿಗೆ ಮೀಸಲಾದ ಈ ದೇವಾಲಯವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ತ್ರ್ಯಂಬಕೇಶ್ವರನ ಈ ಪಟ್ಟಣದಲ್ಲಿದೆ. 24 ಕಿಲೋಮೀಟರ್ ದೂರ ಆಗುತ್ತೆ. ಇಲ್ಲಿ ಒಳಗಡೆ ಎಂಟರ್ ಆದ್ವಿ ನಾವು. ಇಲ್ಲಿ ಸೈಡ್ಗೆ ಕಾರು ಬೈಕು ಎಲ್ಲ ಪಾರ್ಕ್ ಮಾಡಬಹುದು. ಒಂದ್ ಸ್ವಲ್ಪ ದುಡ್ಡೆಲ್ಲ ತಗೋತಾರೆ ಅವರು. ನಾವು ಅರ್ಲಿಯಿಂದ ಮಾರ್ನಿಂಗ್ ಹೋಗಿದ್ವಿ. ಸ್ವಲ್ಪ ಬೇಗ ಆದ್ರೆ ಚೆನ್ನಾಗಿ ದರ್ಶನ ಆಗುತ್ತೆ. ಲೇಟ್ ಆದ್ರೆ ಸ್ವಲ್ಪ ಕಷ್ಟ. ತುಂಬಾ ಬೀಡಿರುತ್ತೆ. ಇವಾಗ ಕೂಡ ಬೀಡಿತ್ತು, ಆದ್ರೆ ಅಷ್ಟೊಂದು ಇರ್ಲಿಲ್ಲ. ಇದು VIP ಎಂಟ್ರಿ. ಈ ಕಡೆಯಿಂದ VIP ಎಂಟ್ರಿ ಇರುತ್ತೆ. ಇದು ಹಿಂದ್ಗಡೆ ಒಂದಿರುತ್ತೆ, ಅಲ್ಲಿ ನಾರ್ಮಲ್ ಆಗಿ ಎಲ್ಲರ ಜೊತೆ ಒಟ್ಟಿಗೆ ಹೋಗ್ಬಹುದು. ಇಲ್ಲಿ VIP ಎಂಟ್ರಿ ಮಾತ್ರ ಇರುತ್ತೆ. ಈ ಒಳಗಡೆ ಹೋಗ್ತಾ ಇರೋದು ನಾವೆಲ್ಲ. ನೋಡಿ, ತುಂಬಾ ಬೀಡಿದ್ರೆ ಇಲ್ಲೆಲ್ಲ ಕೂತ್ಕೊಂಡು ವೇಟ್ ಮಾಡಿ ಹೋಗ್ಬೇಕಾಗುತ್ತೆ. ಇಲ್ಲಾಂದ್ರೆ ಸರಳವಾಗಿ ದರ್ಶನ ಆಗುತ್ತೆ ನಮ್ಗೆಲ್ಲ. ಬೇಗ ಬಂದಿರೋದ್ರಿಂದ ಚೆನ್ನಾಗಿ ದರ್ಶನ ಸರಳವಾಗಿ ಆಯ್ತು ನಮ್ಗೆ. ಆದ್ರೂ ಎಷ್ಟೊಂದ್ ಜನ ಬಂದ್ಬಿಟ್ಟಿದ್ದಾರೆ ನೋಡಿ. ಅಷ್ಟು ಬೇಗ ಹೋದ್ರು ಕೂಡ ಎಷ್ಟೊಂದೆಲ್ಲ ಜನ ಬಂದಿದ್ದಾರೆ. ತುಂಬಾ ದೂರದಿಂದ ಎಲ್ಲ ಬರ್ತಾರೆ. ಇಲ್ಲೆಲ್ಲ ವಿಡಿಯೋ ಫೋಟೋಸ್ ತಗೋಬಹುದು. ಆದ್ರೆ ಮುಂದ್ಗಡೆ ಗರ್ಭಗುಡಿ ಅಂತ ಬರುತ್ತಲ್ಲ, ಅಲ್ಲಿ ಒಳಗಡೆ ಸಮೀಪ ಹೋದ ಹಾಗೆ ಅಲ್ಲಿ ಎಲ್ಲ ತಗೊಳಕ್ ಬಿಡಲ್ಲ ಅವರು. ಇಲ್ಲಿ ಲೈವ್ ಎಲ್ಲ ದರ್ಶನ ಆಗುತ್ತೆ.
ಇಲ್ಲಿಂದ ಒಳಗಡೆ ಹೋಗುವಂತದ್ದು ಗರ್ಭಗುಡಿಗೆ. ಇದು ಒಳಗಡೆ ಜ್ಯೋತಿರ್ಲಿಂಗ ಎಲ್ಲಿದೆ ಅಲ್ವಾ, ಅದು ಅಲ್ಲಿಂದ ಇದು ಒಳಗಡೆ ಇತ್ತು. ಸ್ವಲ್ಪ ಹಾಗೆ ನಾನು ವಿಡಿಯೋ ಸ್ವಲ್ಪ ಫೋಟೋಸ್ ತಗೊಂಡಿದ್ದೀನಿ, ಆದ್ರೂ ಅಲ್ಲೆಲ್ಲ ತಗೊಳ್ಳೋದು ಆಗಿಲ್ಲ. ಇದು ಹೊರಗಡೆ. ಪತ್ರೆ ಎಲ್ಲ ಹಾಕಿಬಿಟ್ಟು ಜ್ಯೋತಿರ್ಲಿಂಗವನ್ನು ಮುಟ್ಟಿ ನೋಡ್ತಾರೆ. ಇದು ತ್ರ್ಯಂಬಕೇಶ್ವರ ದೇವಸ್ಥಾನ. ದೇವಸ್ಥಾನ ತುಂಬಾ ಸುಂದರವಾಗಿದೆ, ಚೆನ್ನಾಗಿದೆ. ಇಂಥ ದೇವಸ್ಥಾನಗಳು ನಮ್ಮ ಕಡೆ ಕರ್ನಾಟಕ ಕಡೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುವಂತ ದೇವಸ್ಥಾನಗಳು ಕೂಡ ಇದಾವೆ. ದರ್ಶನ ಆದ್ಮೇಲೆ ಇಲ್ಲಿ ಹೊರಗಡೆ ಬಂದ್ವಿ ನಾವು. ಹೊರಗಡೆ ಬಂದ್ಬಿಟ್ಟು ನಮ್ಗೊಂದ್ ಸ್ವಲ್ಪ ಪ್ರಸಾದ ಅದು ಇದು ಎಲ್ಲ ಒಂದ್ ಸ್ವಲ್ಪ ಖರೀದಿ ಮಾಡಿದ್ವಿ. ತ್ರ್ಯಂಬಕೇಶ್ವರದು ಸ್ವಲ್ಪ ಫೋಟೋ ಎಲ್ಲ ಇಟ್ಕೊಂಡು ಖರೀದಿ ಮಾಡಿ ಇದೆಲ್ಲ ಹೊರಗಡೆ ವ್ಯೂ. ಎಲ್ಲ ಸ್ಟೋರ್ ಎಲ್ಲ ಹಾಕಿದ್ದಾರೆ ಇಲ್ಲಿ ನೋಡಿ. ತುಂಬಾ ಚೆನ್ನಾಗಿ ದರ್ಶನ ಆಯ್ತು ನಮ್ಗೆ. ನಿಮ್ಗೆಲ್ಲ ನನ್ನ ವಿಡಿಯೋ ಚೆನ್ನಾಗಿ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.